ಮಾಡ್ತೀವಿ ಅಂತ ಬರಬೇಕಲ್ಲ ಅವ್ರು ಎಲ್ಲಿ ಏನು ಚೋರ್ಲಾ ಘಾಟದಲ್ಲಿ ಕರ್ನಾಟಕ ಏರಿಯಾನು ಮಹಾರಾಷ್ಟ್ರ ಗೋವಾನು ಯಾಕಂದ್ರೆ ಎಲ್ಲ ಕೂಡಿದಾರೆ ಮತ್ತು ಇಲ್ಲೇ ಚೋರ್ಲಾ ಆಗಿದ್ರೆ ನಾವು ಮಾಡ್ತೀವಿ ಫುಲ್ ಪ್ಲೇಜಾಗ ನಮ್ಮ ಎಸ್ ಮಾಡ್ತಾರೆ ಏನಿಸ್ರಿ ಅವರು ಎಲ್ಲಿ ಹೋಯ್ತು ಯಾರು ಇನ್ನೂ ಗೊತ್ತಲ್ಲ ಈಗಾಗೂ ಪ್ರಶ್ನೆ ಅಲ್ಲಲ್ರಿ ಹೆಂಗೆ ಎಕ್ಸ್ಚೇಂಜ್ ಆಗಿ ಯಾರು ಮಾಡೋರ ಬ್ಯಾಂಕ್ನವ್ರು ತೊಗೋಬೇಕು ಬ್ಯಾಂಕ್ನವ್ರು ಯಾಕೆ ತೊಗೋತಾರೆ ಈಗ ಟೀಮ್ ಆಲ್ರೆಡಿ ಅಲ್ಲಿ ಹೋಗಿದ್ದಾರೆ ನಮ್ಮವ್ರಿಗೆ ಏನೋ ಅವ್ರು ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಅಂತ ನನಗೆ ಸುದ್ದಿ ಕೊಟ್ಟರೆ ನಮ್ದು ಏನಿದೆ ಪಾರ್ಟ್ ನಾವು ಮಾಡ್ಲಿಕ್ಕೆ ರೆಡಿ ಇದೀವಿ ನೋಡೋಣ ಬರಲಿ ಅದು ಬಂದ್ಮ್ಯಾಗ ಅವ್ರು ಮಹಾರಾಷ್ಟ್ರವ್ರು ಏನು ಶೇರ್ ಮಾಡ್ತಾರೆ ನಮ್ಮ ಪೊಲೀಸರು ಸಪೋರ್ಟ್ ಮಾಡ್ತಾರೆ ಇಲ್ಲ ಯಾರು ಬಂದು ಕಂಪ್ಲೇಂಟ್ ಕೊಟ್ಟರೆ ಅದು ಈಗಾಗಲೇ ಭಾಳಷ್ಟು ಆ್ಯಕ್ಷನ್ ತೊಗೊಂಡಾರೆ ಯಾರು ಬರಬೇಕು ಇಲ್ಲ ನಮ್ಮ ಗಮನಕ್ಕೆ ಬಂದರೆ ಅವ್ರು ಯಾರು ಕಂಪ್ಲೇಂಟ್ ಕೊಟ್ಟರೆ ನಾವು ಮಾಡ್ತೀವಿ. ಒಂದು ಗುಜರಾತ್ ಲಿಂಕ್ ಇದೆ, ಮಹಾರಾಷ್ಟ್ರ ಲಿಂಕ್ ಇದೆ, ಗೋವಾ ಲಿಂಕ್ ಇದೆ. ಮೂರರಲ್ಲೂ ಕೂಡ ಯಾರ ಸರ್ಕಾರ ಇರೋದು? ಇವೆಲ್ಲನೂ ಕೂಡ ಹೇಗೆ ಸರ್ಕಾರದ ಕೆಳಗಡೆ ನಡೀತಾ ಇದೆ? ಅದು ಇಷ್ಟು ದೊಡ್ಡ ಪ್ರಮಾಣದ ಒಂದು ವೇಳೆ ಹಣ ಇವತ್ತು ಹೈಜಾಕ್ ಆಗಿದೆ, ಚೋರಿ ಆಗಿದೆ, ಡಕಾಯಿತಿ ಆಗಿದೆ ಅಂದರೆ FIR ಎಲ್ಲ ಆಯಿತು, ಯಾವ ಸಮಯದಲ್ಲಿ ಆಗಿದೆ, ಯಾಕೆ ಕರ್ನಾಟಕ ರಾಜ್ಯಕ್ಕೆ ಇಲ್ಲಿವರೆಗೆ ಮಾಹಿತಿ ಕೊಟ್ಟಿಲ್ಲ, ಇದೆಲ್ಲ ಏನು ಗೌಪ್ಯತೆ? ಫಡ್ನವೀಸ್ ಅವರು ಇದಕ್ಕೆ ಉತ್ತರ ಕೊಡಬೇಕು. ಇವತ್ತು ಆ BJP ಸರ್ಕಾರ ಏನಿದೆ, ಸಮ್ಮಿಶ್ರ ಸರ್ಕಾರ, ಮಹಾರಾಷ್ಟ್ರದ್ದು ಗೋವಾದು ಏನಿದೆ, ಅವರು ಈ ದೇಶದ ಜನರಿಗೆ ಉತ್ತರ ಕೊಡಬೇಕಾಗ್ತದೆ. ಅವರು ಹೇಳಿ ಕರ್ನಾಟಕದ ಮೇಲೆ ಬೆರಳು ತೋರಿಸ್ಕೊಂತ ಮೊದಲು ಅವರು ಆತ್ಮಾವಲೋಕನ ಮಾಡಿಕೊಂಡು ಇವತ್ತು ಈ ಎಲ್ಲ ವಿಷಯಗಳ ಬಗ್ಗೆ ಬಹಿರಂಗವಾಗಿ ಚರ್ಚೆ ಮಾಡಲಿ. ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಅಡಿಯಲ್ಲಿ ಒಂದು SIT ರಚನೆ ಮಾಡಲಿ. ಕರ್ನಾಟಕದಿಂದಲೇ ಹಣ ಕಳಿಸೋದು ಈಗ. ಯಾಕೆಂದ್ರೆ ತೆಲಂಗಾಣ ಮತ್ತೆ ಹಿಮಾಚಲ ಪ್ರದೇಶದಲ್ಲಿ 3 ಕಾಸಿಲ್ಲ ಅವ್ರಿಗೆ. ಇಲ್ಲಿ ಲೂಟಿ ಮಾಡ್ತಿದ್ದಾರೆ. ಇಲ್ಲಿಂದ ಹೋದ್ರು ಕಾಂಗ್ರೆಸ್ನವ್ರು ಮಾಡ್ತಿರ್ತಕ್ಕಂಥದ್ದು. ಕಾಂಗ್ರೆಸ್ನವರು ಲೂಟಿ ಮಾಡ್ತಿದ್ದಾರೆ. ಈ ಕರ್ನಾಟಕದಲ್ಲಂತೂ ನೀವೇ ನೋಡಿದ್ರಿ, ಎಕ್ಸೈಸ್ ಡಿಪಾರ್ಟ್ಮೆಂಟ್ನಲ್ಲಿ 4,000 ಕೋಟಿ ಲೂಟಿ ಆಗಿದೆ. ಅಧಿಕಾರಿಗಳು ಅರೆಸ್ಟ್ ಆಗಿದ್ದಾರೆ. ಇವತ್ತು ಅವರ ಪರಿಸ್ಥಿತಿ ಬಹಳ ಗಂಭೀರ ಆಗಿದೆ.